BGS ಆಸ್ಪತ್ರೆಯಲ್ಲಿ ದರ್ಶನ್ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದವರು ಈಗ ಏಕಾಏಕಿಯಾಗಿ ಆಚೆ ಬಂದರು. ಯಾಕೆ ಬಂದರು ಅಂದ್ರೆ ಕೋರ್ಟಿಗೆ ಹೋಗಬೇಕಾಗಿತ್ತು, ಬಾಂಡ್ಗೆ ಸಹಿಯನ್ನು ಹಾಕಬೇಕಾಗಿತ್ತು. ಅವರಿಗೆ ಜಾಮೀನು ಮಂಜೂರಾಗಿರೋದ್ರಿಂದ ಕೋರ್ಟ್ಗೆ ಈಗ ದರ್ಶನ್ ಹಾಜರಾಗಿದ್ದಾರೆ. ಸೊ ಶ್ಯೂರಿಟಿ ಬಾಂಡ್ಗೆ ಸಹಿಯನ್ನ ದರ್ಶನ್ ಹಾಕಲಿದ್ದಾರೆ. ಒಂದಿಷ್ಟು ಸಮಯಾವಕಾಶ ತೆಗೆದುಕೊಳ್ಳುತ್ತೆ ಕೋರ್ಟ್ನಲ್ಲಿ. ಸೊ ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ, ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಕೋರ್ಟ್ಗೆ ಅವರು ತಲುಪಿದ್ದಾರೆ. ಆಗಲೇ BGS ಆಸ್ಪತ್ರೆಯಿಂದ ಹೊರಟಿರುವಂಥ ದೃಶ್ಯದಿಂದ ಹಿಡಿದು ಈಗ ಕೋರ್ಟ್ ತಲುಪುವವರೆಗೂ ಕೂಡ ನಾವು ಫಾಲೋ ಮಾಡಿಕೊಂಡೇ ಹೋದ್ವಿ. ಈಗ ಕೋರ್ಟನ್ನು ತಲುಪಿದ್ದಾರೆ ದರ್ಶನ್ ಅವರು. ಸೊ ಅಲ್ಲಿ ನೋಡ್ತಾ ಇದ್ದೀರ ದೃಶ್ಯಾವಳಿಗಳನ್ನು. ಇದು ಕೋರ್ಟ್ಗೆ ಬಂದು ತಲುಪಿರುವಂಥ ದೃಶ್ಯಾವಳಿಗಳು. ಸೊ BGSನಿಂದ ನೇರವಾಗಿ ಈಗ ಅವರು ಕೋರ್ಟ್ಗೆ ಬಂದು ತಲುಪಿದ್ದಾರೆ, ಸೆಷನ್ ಕೋರ್ಟ್ಗೆ. ಹೈಕೋರ್ಟ್ ಕೂಡ ಜಾಮೀನನ್ನು ಮಂಜೂರು ಮಾಡಿದಂಥ ಸಂದರ್ಭದಲ್ಲಿ ಹೇಳಿತ್ತು, ಟ್ರಯಲ್ ಕೋರ್ಟಲ್ಲಿ ನೀವು ಹೋಗಬೇಕು ಅಂತ ಹೇಳಿ. ಕಾರಣ ಅಲ್ಲೇ ವಾದ ಪ್ರತಿವಾದಗಳೆಲ್ಲ ಆಗಬೇಕಾಗಿರೋದು, ಮೇನ್ ಆಗಿರುವಂಥದ್ದೇ ಟ್ರಯಲ್ ಕೋರ್ಟು. ಆ ನಿಟ್ಟಿನಲ್ಲಿ ಈಗ ಟ್ರಯಲ್ ಕೋರ್ಟಿಗೆ ಹೋಗಿದ್ದಾರೆ. ಅಲ್ಲಿ ಈಗ ಸಹಿಯನ್ನು ಹಾಕಬೇಕಾಗುತ್ತೆ. ಅದೊಂದು 3 ಗಂಟೆಗೆ ನ್ಯಾಯಾಧೀಶರು ತೆಗೆದುಕೊಳ್ಬಹುದು ಅಂತ ಕಾಣಿಸುತ್ತೆ. 3 ಗಂಟೆಯಿಂದ ವಾದ ಪ್ರತಿವಾದಗಳೆಲ್ಲ ನಡೀತಾವಲ್ವಾ, ಸೊ ಎಲ್ಲ ಕೇಸ್ಗಳದ್ದು. ಹಾಗೆ ಈ ಪ್ರಕರಣದ್ದು ಬೇಲ್ ಅಪ್ಲಿಕೇಶನ್ ಇರೋದ್ರಿಂದ, ಬೇಲ್ ಸ್ಯಾಂಕ್ಷನ್ ಆಗಿರೋದ್ರಿಂದ ಹೈಕೋರ್ಟ್ನಿಂದ, ಸೊ ಅದಕ್ಕೆ ಏನೆಲ್ಲ ಶ್ಯೂರಿಟಿಗಳಿದೆ, ಅವಾಗ ಯಾರ್ಯಾರು ಇದ್ದಾರೆ ಏನು ಅಂತ ಹೇಳ್ಬಿಟ್ಟು ನೋಡ್ತಾರೆ. ನೋಡಿಬಿಟ್ಟು ಅಲ್ಲಿ ಅದಕ್ಕೆ ಬೇಲ್ ಬಾಂಡ್ ಏನಿರುತ್ತೆ ಅದಕ್ಕೆ ಸಹಿಯನ್ನು ಮಾಡಿಸ್ಕೊಂಡ್ಬಿಟ್ಟು ಆಮೇಲೆ ಕಳಿಸ್ಕೊಡ್ತಾರೆ. ಸೊ ಹಾಗಾಗಿ ಮತ್ತೆ ವಾಪಸ್ ಒಂದು 4 ಗಂಟೆ ಅಷ್ಟೊತ್ತಿಗೆ ಇವರು BGS ಆಸ್ಪತ್ರೆಗೆ ಹೋಗಿ ಸೇರಿಕೊಳ್ಳಬಹುದು. ಈಗಾಗಲೇ ಅವ್ರ ಜೊತೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಇದ್ದಾರೆ, ಇನ್ನೊಂದು ಧನ್ವೀರ್ ಕೂಡ ಅವ್ರ ಜೊತೆಗೇ ಇದ್ದಾರೆ, ಅವ್ರ ಗೆಳೆಯ ನಟ. ಸೊ ಅವರು ಕೂಡ ಅವ್ರ ಜೊತೆಗೆ ಇರೋದು. ಇದೆಲ್ಲ ಆದ ನಂತರ ಅವ್ರು ಮತ್ತೆ ವಾಪಸ್ BGS ಆಸ್ಪತ್ರೆಗೇ ಹೋಗ್ತಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗಿರೋದು. ಸೊ ಹಾಗಾಗಿ ಡಿಸ್ಚಾರ್ಜ್ ಆಗಿಲ್ಲ ಅವರು BGS ಆಸ್ಪತ್ರೆಯಲ್ಲಿ. ಮೇಲ್ಗಡೆಗೆ ಸೂಟ್ ಏನಿದೆ, VVIPಗಳಿಗೆ ಇರುವಂತಹ ಸೂಟ್ ಕೊಠಡಿ ಏನಿದೆ, ಅದು ದೊಡ್ಡ ರೀತಿಯಲ್ಲಿ ಮನೆ ಥರನೇ ಇರುತ್ತೆ. ಸೊ ಒಂದು ಒಳಗಡೆಗೆ ಬೆಡ್ಡು, ಹೊರಗಡೆಗೆ ಒಂದು ಹಾಲ್ ಥರ ಕೂತ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆಗಳಿರುತ್ತೆ. ಒಂದು ಮನೆಯೇ ಆಲ್ಮೋಸ್ಟ್ ಸ್ಮಾಲ್, ಸಿಂಗಲ್ ಬೆಡ್ರೂಮ್ ಥರನೇ ಇರುತ್ತೆ ಸೂಟು. ಆ ಥರ ಇದೆ ಅಲ್ಲಿ. ಅವರಿಗೆ ಕೊಟ್ಟಿದ್ದಾರೆ ಅದನ್ನು. ಈಗ ಅಲ್ಲೇ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನೂ ಕೂಡ ಗುಣಮುಖರ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ. ಹಾಗಾಗಿ ಸಹಿ ಹಾಕಬೇಕಾಗಿತ್ತಲ್ಲ ಈ ವಿಚಾರದಲ್ಲಿ ಆಚೆ ಬಂದಿದ್ದಾರೆ. ಬಟ್ ಅವರು ಬಳ್ಳಾರಿ ಜೈಲಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂಥ ರೀತಿ ಏನಿತ್ತು, ಕುಂಟ್ಕೊಂತು, ಆಮೇಲೆ ಸ್ವಲ್ಪ ಕಾಲು ಹಿಡ್ಕೊಂಡು ಅಲ್ಲಲ್ಲಿ ನಿಂತ್ಕೊಂಡು, ಬ್ಯಾಗು ಕೂಡ ಎತ್ಕೊಳ್ಳುವಂಥ ಪರಿಸ್ಥಿತಿ ಇರಲಿಲ್ಲ ಅವರಿಗೆ, ಬೆನ್ನು ಹಿಡ್ಕೊಂಡು ಓಡಾಡ್ತಾಯಿದ್ರು. ಬಟ್ ಆ ಪರಿಸ್ಥಿತಿ ಈಗ ಸದ್ಯಕ್ಕಿಲ್ಲ, ಮಚ್ ಬೆಟರ್ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಅವರು BGS ಆಸ್ಪತ್ರೆಯಿಂದ ಆಚೆ ಕಾರ್ ಹತ್ತೋಕ್ಕೆ ಬರುವಂಥ ಸಂದರ್ಭದಲ್ಲಿ ನಡ್ಕೊಂಡು ಬರಬೇಕಾದ್ರೆ ಕಂಫರ್ಟೇಬಲ್ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಸರ್ಜರಿಗಿಂತ ಫಿಸಿಯೋಥೆರಪಿನೇ ಅವರಿಗೆ ಬೆಟರ್ ಟ್ರೀಟ್ಮೆಂಟ್ ಸಿಕ್ಕಿದೆಯಾ, ಅದರಲ್ಲೇ ಗುಣಮುಖರ ಆಗ್ತಾ ಇದ್ದಾರೆ, ಹಾಗಾಗಿನೇ ಸರ್ಜರಿಯನ್ನು ಮಾಡಿಸ್ಕೊಂಡಿಲ್ವಾ ಅವರು ಅನ್ನುವಂಥದ್ದು. ಸೊ ಈಗ ಮಚ್ ಬೆಟರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ದರ್ಶನ್ ಅವರು. ಬೆನ್ನು ನೋವಿನಿಂದಾಗಿ ಅದು ಯಾವುದು ಸಮಸ್ಯೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಬಟ್ ಇಮ್ಮಿಡಿಯೇಟಾಗಿ ಈಗ ಡಿಸ್ಚಾರ್ಜ್ ಇನ್ನೂ ಆಗಿಲ್ಲ. ಅವರು ಕೇವಲ ಸಹಿ ಹಾಕಕ್ಕೆ ಬಂದಿರೋದ್ರಿಂದ ಕೋರ್ಟ್ಗೆ ಈಗ ಬಂದು ತಲುಪಿದ್ದಾರೆ. ಶ್ಯೂರಿಟಿ ಬಾಂಡ್ಗೆ ಸಹಿಯನ್ನು ಹಾಕಬೇಕಾಗಿದೆ. ಅದರ ಜೊತೆಗೆ ಪವಿತ್ರ ಗೌಡ ಅವರು ಕೂಡ ಅಲ್ಲೇ ಸಹಿ ಹಾಕಬೇಕಾಗತ್ತೆ. ಅದರ ಜೊತೆಗೆ ಇನ್ನುಳಿದಂತಹ ಒಟ್ಟು 7 ಆರೋಪಿಗಳಿಗೆ ಈಗ ಬೇಲ್ ಸಿಕ್ಕಿರೋದು, ದರ್ಶನ್ ಸೇರಿದಂತೆ ಅವರೆಲ್ಲರೂ ಕೂಡ ಸಹಿಯನ್ನು ಹಾಕಬೇಕಾಗತ್ತೆ ಶ್ಯೂರಿಟಿ ಬಾಂಡ್ಗೆ. ಆ ನಿಟ್ಟಿನಲ್ಲಿ ಈಗ ಹಾಜರಾಗಿದ್ದಾರೆ ಕೋರ್ಟ್ಗೆ. ಇಲ್ಲೊಂದಿಷ್ಟು ಪ್ರೊಸೀಜರ್ಗಳು ನಡೆಯುತ್ತೆ. ಇನ್ನೊಂದು ಅರ್ಧ ಗಂಟೆಯವರೆಗೂ ಕೂಡ ಈ ಕಾರ್ಯಗಳು ನಡೆಯುತ್ತೆ ಅಲ್ಲಿ. ಅವೆಲ್ಲವೂ ಕೂಡ ಆದ ನಂತರ ಅಲ್ಲಿಂದ ಹೊರಟು ನೆಕ್ಸ್ಟ್ ಇನ್ನೊಂದು 4 ಗಂಟೆ ಅಷ್ಟೊತ್ತಿಗೆ ಮತ್ತೆ BGS ಆಸ್ಪತ್ರೆಗೆ ಹೋಗಿ ಸೇರಿಕೊಳ್ತಾರೆ. ಒಂದು 15ರಿಂದ 20 ನಿಮಿಷ, ಒಂದು ಅರ್ಧ ಗಂಟೆ ಅಂತೂ ಇಲ್ಲಿ ಬೇಕೇ ಬೇಕಾಗತ್ತೆ ಸೆಷನ್ಸ್ ಕೋರ್ಟ್ನಲ್ಲಿ. ಅಥವಾ ಅವ್ರ ವಕೀಲರು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಸಹಿಯನ್ನು ಹಾಕ್ಕೊಂಡು ಹೋಗಬೇಕು ಅಂದರೆ ಹಾಗಾಗೋದಿಲ್ಲ. ನ್ಯಾಯಾಧೀಶರ ಮುಂದೆ ಕೂಡ ಹಾಜರಾಗಬೇಕಾಗತ್ತೆ. ಹಾಜರಾಗಿ ಸಹಿಯನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಆ ಕೋರ್ಟ್ ಪ್ರಕ್ರಿಯೆಗಳು ಮುಗಿಯೋಕ್ಕೇ ಒಂದು 15ರಿಂದ 30 ನಿಮಿಷ ಸಮಯಾವಕಾಶ ಬೇಕಾಗತ್ತೆ ಅಂತ ಹೇಳ್ತಾರೆ ಅಲ್ಲಿಗೆ. ಅದೆಲ್ಲ ಸಹಿ ಹಾಕಿ ಹೇಳಿಕೊಂಡು ಶ್ಯೂರಿಟಿಗಳನ್ನೆಲ್ಲ ಕೊಟ್ಕೊಂಡು ಎಲ್ಲ ಬರೋ ಅಷ್ಟೊತ್ತಿಗೆ ಒಂದು 15ರಿಂದ 30 ನಿಮಿಷ ಆದರೂ ಬೇಕು ಅಂತ ಹೇಳಿ. ಸೊ ಅಲ್ಲಿಯವರೆಗೂ ಕೂಡ ಈಗ ನೋಡೋಣ ಏನಾಗುತ್ತೆ ಅಂತೇಳಿ. ಈಗ BGS ಆಸ್ಪತ್ರೆ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ದರ್ಶನ್ ಅವರು ಆಚೆ ಬರ್ತಾ ಇದ್ದಿದ್ದನ್ನು. ಬಟ್ ಅವ್ರು ಕಂಫರ್ಟೇಬಲ್ ವಾಕ್ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಬಳ್ಳಾರಿ ರೀತಿಯಲ್ಲಿ ನಡ್ಕೊಂಡು ಆ ರೀತಿಯಾಗಿ ಕುಂಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಇಲ್ಲ ಅವರು. ನನ್ನ ಸಹೋದ್ಯೋಗಿ ಈಗ ಧನು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಧನು, ಈಗ ವೆರಿ ಕಂಫರ್ಟೇಬಲ್ ಆಗಿ ಬಂದಿದ್ದಾರೆ, ಈಗ ಕೋರ್ಟ್ಗೂ ಕೂಡ ತಲುಪಿದ್ದಾರೆ. ಏನಿದೆ ಈಗ ಅಪ್ಡೇಟ್ಸ್ ಕೋರ್ಟಿಗೆ? ಎಷ್ಟೊತ್ತಾಗ್ಬೋದು ಇಲ್ಲಿ? ಸರ್, ಇವಾಗ ನಟ ದರ್ಶನ್ BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ನೇರವಾಗಿ ಈಗ ಕೋರ್ಟ್ಗೆ ಬಂದಿರ್ತಕ್ಕಂಥದ್ದು. ಸೆಷನ್ ಕೋರ್ಟ್ಗೆ ಬಂದು ಈಗ ಅವರ ಒಂದು ಜಾಮೀನು ಮಂಜೂರು ಏನಾಗಿತ್ತು, ರೆಗ್ಯುಲರ್ ಜಾಮೀನು ಮಂಜೂರಾಗಿತ್ತು, ಆ ಒಂದು ಕಾಪಿಗೆ ಈಗ ಸೈನ್ ಹಾಕೋದಾಗ್ಲಿ ಮತ್ತೆ ಒಂದಿಷ್ಟು ಷರತ್ತು ಏನು ಪೂರೈಸೋದಿದೆ ಆ ಒಂದು ಪ್ರಕ್ರಿಯೆಗಳನ್ನ
ನಡೆಸೋದಕ್ಕೆ ಆ ಒಂದು ಪ್ರಕ್ರಿಯೆಯನ್ನ ಪೂರೈಸೋದಕ್ಕೆ ಈಗಾಗಲೇ ಸೆಷನ್ ಕೋರ್ಟ್ಗೆ ಬಂದಿರ್ತಕ್ಕಂಥದ್ದು ನಟ ದರ್ಶನ್ ಮತ್ತೆ ಅವರ ಆಪ್ತ ವಲಯ ಅವ್ರ ಜೊತೆಗೆ ಬಂದಿರ್ತಕ್ಕಂಥದ್ದು. ಇದಾದ ನಂತರ ಈಗ ನಟ ದರ್ಶನ್ ಈ ಒಂದು ಷರತ್ತುಗಳು ಏನಿದೆ ಮತ್ತೆ ಆ ಒಂದು ಕೋರ್ಟ್ ಕಾಪಿ ಏನಿರುತ್ತೆ, ಈಗ ಅವರ ಒಂದು ಜಾಮೀನು ಮಂಜೂರಾದಂತ ಒಂದು ಕಾಪಿಗೆ ಸೈನ್ ಹಾಕಿ ನಂತರ ಹೊಸಕೆರಹಳ್ಳಿ ನಿವಾಸಕ್ಕೆ ತೆರಳುವಂತ ಸಾಧ್ಯತೆ ಇರತಕ್ಕಂಥದ್ದು. ಸೊ ಈಗಾಗಲೇ ಏನಂದ್ರೆ 1.5 ತಿಂಗಳಿಂದ BGS ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ರು, ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅನ್ನ ಪಡಿತಾ ಇದ್ರು, ಫಿಸಿಯೋಥೆರಪಿ ಮತ್ತೆ ಮಾತ್ರೆಗಳ ಮೂಲಕ. ಅವರ ಒಂದು ಬೆನ್ನು ನೋವಿಗೆ ಏನು ಸಮಸ್ಯೆ ಇತ್ತು ಅದಕ್ಕೆ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಸೊ ಹಾಗಾಗಿ ಆ ಒಂದು ಆಧಾರದ ಮೇಲೆ ಮತ್ತು ಕಳೆದ ವಾರ ಒಂದಿಷ್ಟು ಏನು ಚಿಕಿತ್ಸೆಯನ್ನ ನೀಡಿದ್ರು, ಆ ಒಂದು ವರದಿಯ ಆಧರಿಸಿ ಮತ್ತೆ ಈಗ ಅವ್ರಿಗೆ ಗುಣಮುಖರಾಗಿದ್ದಾರಾ, ಹೀಗೆ ಹೋದ ವಾರ ಯಾವ ರೀತಿಯಾದಂತಹ ಬೆನ್ನು ನೋವು ಇದು ಇತ್ತು, ಬಟ್ ಈ ವಾರಕ್ಕೆ ಎಷ್ಟು ಚೇತರಿಕೆ ಕಂಡಿದೆ ಅಂದ್ರೆ ಆ ಒಂದು ಆಧಾರದ ಮೇಲೆ ಕುಟುಂಬಸ್ಥರ ಜೊತೆ ಚರ್ಚೆ ನಡೆಸಿ ಈಗಾಗಲೇ ಅವರು ಮನೆಯಲ್ಲೇ ಈ ಒಂದು ಚಿಕಿತ್ಸೆಯನ್ನ ಮುಂದುವರಿಸುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗ ಕುಟುಂಬಸ್ಥರು ಮತ್ತೆ ವೈದ್ಯರು ಚರ್ಚೆ ನಡೆಸಿ ಈಗ ಅವರನ್ನ ಡಿಸ್ಚಾರ್ಜ್ ಮಾಡಿರ್ತಕ್ಕಂಥದ್ದು. ಮತ್ತೆ ಶುಕ್ರವಾರ ಅವ್ರಿಗೆ ಇನ್ನು ರೆಗ್ಯುಲರ್ ಜಾಮೀನು ಕೂಡ ಅವ್ರಿಗೆ ಮಂಜೂರಾಗಿತ್ತು. ಹಾಗಾಗಿ ಇವತ್ತು ಸೆಷನ್ ಕೋರ್ಟ್ಗೆ ಬಂದು ಈ ಒಂದು ಪ್ರೊಸೀಜರ್ ಏನಿದೆ, ಇಲ್ಲಿನ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ಮುಗಿಸಿ ನಂತರ ಮನೆಗೆ ತೆರಳುವಂತ ಸಾಧ್ಯತೆ ಇರುವಂತದ್ದು ಅರುಣ್. ಬಟ್ ಹೇಳ್ತಾ ಇದ್ರು ಅವ್ರು ಕೋರ್ಟ್ ಪ್ರೊಸೀಜರ್ ಮುಗಿಸ್ಕೊಂಡು ನೇರವಾಗಿ ಮತ್ತೆ ಆಸ್ಪತ್ರೆಗೆ ಹೋಗ್ತಾರೆ, ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ ಅಂತ ಹೇಳಿದನು. ಸದ್ಯದ ಒಂದು ಆಪ್ತ ವಲಯದ ಮೂಲ ಪ್ರಕಾರ ಏನಂದ್ರೆ ಅವರು ಈ ಒಂದು ಪ್ರೊಸೀಜರ್ ನ ಮುಗಿಸಿ ಹೊಸಕೆರಹಳ್ಳಿ ಮನೆಗೆ ತೆರಳುವಂತ ಸಾಧ್ಯತೆ ಇರುವಂತದ್ದು. RR ನಗರ ಮನೆಯಲ್ಲಿ ಕೂಡ ಅಲ್ಲಿ ಕೂಡ ಒಂದಿಷ್ಟು ನಾವು ಗಮನಿಸಿದಾಗ ಅಲ್ಲಿ ಯಾವುದೇ ರೀತಿಯಾದಂತಹ RR ನಗರ ಮನೆಗೆ ಬರುವಂತ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಹೊಸಕೆರಹಳ್ಳಿ ಅಪಾರ್ಟ್ಮೆಂಟ್ ಏನಿದೆ, ವಿಜಯಲಕ್ಷ್ಮಿ ಇರತಕ್ಕಂತ ಒಂದು ಫ್ಲಾಟ್ ಏನಿದೆ ಅಲ್ಲಿಗೆ ಹೋಗುವಂತ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಇರತಕ್ಕಂಥದ್ದು. ಬದಲಾಗಿ ಕೂಡ ಮತ್ತೆ ರಿಟರ್ನ್ ಅವರು ಆಸ್ಪತ್ರೆಗೆ ತೆರಳಿ ಕೂಡ ವೈದ್ಯರ ಸಲಹೆಯನ್ನ ಏನಾದ್ರೂ ಪಡಿಬಹುದು ಅನ್ನೋ ಒಂದು ಮಾಹಿತಿ ಇರತಕ್ಕಂಥದ್ದು. ಸದ್ಯದ ಮಾಹಿತಿ ಪ್ರಕಾರ ಹೊಸಕೆರಹಳ್ಳಿ ಅಪಾರ್ಟ್ಮೆಂಟ್ಗೆ ಅವರು ತೆರಳುವಂತ ಸಾಧ್ಯತೆ ಇರುವಂತದ್ದು ಅರುಣ್. ಓಕೆ ಧನು, ಹಾಗೆ ಸಂಪರ್ಕದಲ್ಲಿರಿ. ಸೊ ಈಗ ಆಸ್ಪತ್ರೆಯಿಂದ ನೇರವಾಗಿ ಅವರು ಕೋರ್ಟ್ಗೆ ಬಂದು ತಲುಪಿದ್ದಾರೆ. ಕೋರ್ಟ್ನ ಪ್ರಕ್ರಿಯೆಗಳನ್ನು ಮುಗಿಸಬೇಕಾಗಿದೆ. ಕೋರ್ಟ್ಗೆ ಹಾಜರಾಗಿದ್ದಾರೆ ದರ್ಶನ್.